Hello, good morning everyone. Today we will learn about illumination. In that, types of lamps. Yes, types of lamps. In which we learn about the incandescent lamps. Incandescent lamps. Incandescent lamps, in which we have two groups. One is carbon filament, another one is metal filament. In the chapter illumination, types of lamps, in that incandescent lamps, we have two groups in the incandescent lamps: carbon filament, metal filament. Illumination chapter alli types of lamps alli bandu first incandescent lamps. First one is incandescent lamps. ಅಂದ್ರೆ ನಾರ್ಮಲ್ BC ಟೈಪ್ ಲ್ಯಾಂಪ್ ಅಂತ ಏನಿದೆ ಅದಕ್ಕೆ ಹೇಳ್ತೀವಿ. ಸೊ ಅದರಲ್ಲಿ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಅಲ್ಲಿ ಮತ್ತೆ ಬಂದು ಎರಡು ಟೈಪ್ ಇದೆ. ಸೊ ಅದರಲ್ಲಿ ಒಂದು ಕಾರ್ಬನ್ ಫಿಲಮೆಂಟ್, ಇನ್ನೊಂದು ಮೆಟಲ್ ಫಿಲಮೆಂಟ್. ಸೊ ಇದರಲ್ಲಿ ಮತ್ತೆ ಮೆಟಲ್ ಫಿಲಮೆಂಟ್ ಅಲ್ಲಿ ಮತ್ತೆ ಎರಡು ಟೈಪ್ ಬರುತ್ತೆ: ವ್ಯಾಕ್ಯೂಮ್ ಟೈಪ್, ಸೊ ಇನ್ನೊಂದು ಗ್ಯಾಸ್ ಫಿಲ್ಡ್. ವ್ಯಾಕ್ಯೂಮ್ ಟೈಪ್, ಇನ್ನೊಂದು ಗ್ಯಾಸ್ ಫಿಲ್ಡ್. ಸೊ ಎರಡು ತರದ ಲ್ಯಾಂಪ್ಸ್ ಬರುತ್ತೆ ಇದರಲ್ಲಿ. ಸೊ ವ್ಯಾಕ್ಯೂಮ್ ಟೈಪ್, ಗ್ಯಾಸ್ ಫಿಲ್ಡ್. ಇಲ್ಯುಮಿನೇಷನ್ ಅಲ್ಲಿ ಟೈಪ್ಸ್ ಆಫ್ ಲ್ಯಾಂಪ್ಸ್ ಅಲ್ಲಿ ಫಸ್ಟ್ ಕ್ಯಾಟಗರಿ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಸ್. ಸೊ ಅದ್ರಲ್ಲಿ ಬಂದು ಎರಡು ಟೈಪ್ ಇದೆ: ಕಾರ್ಬನ್ ಫಿಲಮೆಂಟ್, ಮೆಟಲ್ ಫಿಲಮೆಂಟ್. ಸೊ ಮೆಟಲ್ ಫಿಲಮೆಂಟ್ ಅಲ್ಲಿ ಬಂದು ಮತ್ತೆ ವ್ಯಾಕ್ಯೂಮ್, ಗ್ಯಾಸ್ ಫಿಲ್ಡ್. ವ್ಯಾಕ್ಯೂಮ್ ಒಂದು, ಇನ್ನೊಂದು ಗ್ಯಾಸ್ ಫಿಲ್ಡ್. ಎರಡು ತರದ್ದು ಲ್ಯಾಂಪ್ಸ್ ಬರುತ್ತೆ. ಸೊ ಒಂದು ವ್ಯಾಕ್ಯೂಮ್ ಟೈಪ್, ಇನ್ನೊಂದು ಗ್ಯಾಸ್ ಫಿಲ್ಡ್. ಸೊ ಈಗ ಒನ್ ಬೈ ಒನ್ ನೋಡೋಣ. ಸೊ ಫಸ್ಟ್ one carbon filament incandescent lamp. ಏನಿದು ಕಾರ್ಬನ್ ಫಿಲಮೆಂಟ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್. ಸೊ ಇದರಲ್ಲಿ ಕಾರ್ಬನ್ ಫಿಲಮೆಂಟ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ನಲ್ಲಿ ಸೊ ಈ ತರ ಇರುತ್ತೆ. ನೀವು ನೋಡಿದಿರ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಯಾವ ತರ ಇರುತ್ತೆ ಅಂತ. ಸೊ ಇದು BC ಟೈಪ್ ಲ್ಯಾಂಪ್, ಅಂದ್ರೆ ಬೇನಟ್ ಕ್ಯಾಪ್ ಟೈಪ್ ಅಂತ. ಬೇನಟ್ ಕ್ಯಾಪ್ BC ಟೈಪ್. ಇದರಲ್ಲಿ ಸೈಡ್ ಅಲ್ಲಿ ಎರಡು ಪಿನ್ ಇರುತ್ತೆ. These are the pins. This is the pin. These are the terminals. ಇದೆರಡು ಟರ್ಮಿನಲ್ಸ್, ಇದೆರಡು ಪಿನ್ಸ್. ಈ ಕಡೆ ಒಂದು, ಈ ಕಡೆ ಒಂದು ಎರಡು ಪಿನ್ ಇರುತ್ತೆ. ಸೊ ಅದು BC ಟೈಪ್ ಲ್ಯಾಂಪ್ ಅದು. ಸೊ ಇದು ದಿಸ್ ಇಸ್ ದ ಫಿಲಮೆಂಟ್. ಯಾವ ಫಿಲಮೆಂಟ್? ಇದು ಕಾರ್ಬನ್ ಫಿಲಮೆಂಟ್. ಸೊ ಇದು ಕಾರ್ಬನ್ ಫಿಲಮೆಂಟ್. ಸೊ ಇದು ಬಂದು ಗ್ಲಾಸ್ ಸ್ಟೆಮ್, ಇದು ಗ್ಲಾಸ್ ಬಲ್ಬ್. ಸೊ ಇದು ಒಳಗಡೆ ಯಾವುದು ಕೂಡ ಗ್ಯಾಸ್ ಇರೋದಿಲ್ಲ. ದಿಸ್ ವ್ಯಾಕ್ಯೂಮ್ ಟೈಪ್. ಇದನ್ನು ಕೂಡ ಒಳಗಡೆ ಯಾವುದು ಗ್ಯಾಸ್ ಫಿಲ್ ಆಗಿರಲ್ಲ. ಸೊ ಕಾರ್ಬನ್ ಟೈಪ್ ಫಿಲಮೆಂಟ್ ಮಾತ್ರ ಇದೆ ಇದರಲ್ಲಿ. ಸೊ ಈಗ ಇದಕ್ಕೆ ನೀವು ಸಪ್ಲೈ ಕೊಟ್ಟು ಇಲ್ಲಿ ಫೇಸ್ ಅಂಡ್ ನ್ಯೂಟ್ರಲ್ ಸಪ್ಲೈ ಕೊಟ್ಟರೆ ಏನಾಗುತ್ತೆ? ಸೊ ಇದರಲ್ಲಿರೋ ಕಾರ್ಬನ್ ಫಿಲಮೆಂಟ್ ಏನಾಗುತ್ತೆ? ಹೀಟ್ ಆಗಿ ಲೈಟ್ ಕೊಡುತ್ತೆ. ಸೊ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಸ್ ಯೂಶುವಲಿ ಏನಾಗುತ್ತೆ ಅಂದ್ರೆ ಹೀಟ್ ಅಂಡ್ ಲೈಟ್ ಎರಡೂ ಕೊಡುತ್ತೆ. ಸೊ ಹೀಟ್ ಆಗಿ ಲೈಟ್ ನ ಕೊಡುತ್ತೆ. ಸೊ ಇದು ಫಿಲಮೆಂಟ್ ಹೀಟ್ ಆಗಿ ಲೈಟ್ ಕೊಡುತ್ತೆ. ಸೊ ಇದ್ರದ್ದು ವರ್ಕಿಂಗ್ ಟೆಂಪರೇಚರ್ ಬಂದು 2000 ಡಿಗ್ರಿ ಸೆಂಟಿಗ್ರೇಡ್. ಯಾವ್ದು? ಕಾರ್ಬನ್ ಫಿಲಮೆಂಟ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ವರ್ಕಿಂಗ್ ಟೆಂಪರೇಚರ್ 2000 ಡಿಗ್ರಿ ಸೆಂಟಿಗ್ರೇಡ್. ಸೊ ಇದೇನಾದ್ರೂ 2000 ಡಿಗ್ರಿ ಸೆಂಟಿಗ್ರೇಡ್ ಎಕ್ಸೀಡ್ ಆದ್ರೆ ಏನಾಗುತ್ತೆ? ಸೊ ಈ ಕಾರ್ಬನ್ ಎವಾಪರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಎವಾಪರೇಟ್ ಆಗಿ ಏನಾಗುತ್ತೆ? ಸೊ ಇಲ್ಲೆಲ್ಲ ಬ್ಲ್ಯಾಕ್ ಡಾಟ್ಸ್ ಸ್ಟಾರ್ಟ್ ಆಗುತ್ತೆ. ಡಾಟ್ಸ್ ಸ್ಟಾರ್ಟ್ ಆಗಿ ಪೂರ್ತಿ ಬಲ್ಬ್ ಎಲ್ಲ ಬ್ಲಾಕ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸೊ ಇದ್ರದ್ದು ವರ್ಕಿಂಗ್ ಟೆಂಪರೇಚರ್ ಬಂದು 2000 ಡಿಗ್ರಿ ಮಾತ್ರ ಇರುತ್ತೆ. ಅದು ಬಿಟ್ಟು ಎಕ್ಸೀಡ್ ಆದ್ರೆ ಸೊ ಇದರಲ್ಲಿರೋ ಕಾರ್ಬನ್ ಫಿಲಮೆಂಟ್ ಏನಿದೆ ಅದು ಎವಾಪರೇಟ್ ಆಗುತ್ತೆ. ಸೊ ಎವಾಪರೇಟ್ ಆಗಿ ಇದರಲ್ಲಿ ಬ್ಲಾಕ್ ಡಾಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಏನಾಗುತ್ತೆ? ಕಂಪ್ಲೀಟ್ ಬಲ್ಬ್ ಏನಾಗುತ್ತೆ? ಬ್ಲಾಕ್ ಆಗ್ತಾ ಬರುತ್ತೆ. ಸೊ ಇದರಲ್ಲಿ ಡಿಸ್ಅಡ್ವಾಂಟೇಜ್ ಇದು. ಸೊ ಇದ್ರದ್ದು ಔಟ್ಪುಟ್ ಏನಿದೆ ಅದು 3.5 to 3.6 ಲೂಮೆನ್ಸ್ ಪರ್ ವ್ಯಾಟ್. ಅಂದ್ರೆ ಇದರಲ್ಲಿ ಔಟ್ಪುಟ್, ಲೈಟ್ ಔಟ್ಪುಟ್ ಏನಿದೆ ಅದು ಪರ್ ವ್ಯಾಟಿಗೆ, 1 ವ್ಯಾಟಿಗೆ 3.5 to 3.6 ಲೂಮೆನ್ಸ್ ಔಟ್ಪುಟ್ ಕೊಡುತ್ತೆ ಇದು 1 ವ್ಯಾಟಿಗೆ. ಈಗ ಸಪೋಸ್ 40 ವ್ಯಾಟ್ ಲ್ಯಾಂಪ್ ಆದ್ರೆ ಅದರಲ್ಲಿ 1 ವ್ಯಾಟ್ಗೆ 3.5 to 3.6 ಔಟ್ಪುಟ್ ಕೊಡುತ್ತೆ ಅದು. ಸೊ ಆಮೇಲೆ ಇದ್ರದ್ದು
ವರ್ಕಿಂಗ್ ಹವರ್ಸ್ ಏನಿದೆ ಅದು ಹವರ್ಸ್ ಬಂದು ಇದ್ರದ್ದು 600 to 800 ಅವರ್ಸ್ ಇದು ವರ್ಕ್ ಮಾಡುತ್ತೆ. ಈ ಲ್ಯಾಂಪ್ ನಾರ್ಮಲ್ ಕಾರ್ಬನ್ ಫಿಲಮೆಂಟ್ ಇನ್ಕ್ಯಾಂಡೆಸೆಂಟ್ ಲ್ಯಾಂಪ್ ಇದು. ಸೊ ಇದರಲ್ಲಿ ಟರ್ಮಿನಲ್ಸ್ ಬಂದು BC ಟೈಪ್ ಕ್ಯಾಪ್ ಅಲ್ಲಿ 2 ಪಿನ್ಸ್ ಬರುತ್ತೆ. ಸೊ ಮೇಲ್ಗಡೆ 2 ಟರ್ಮಿನಲ್ ಬರುತ್ತೆ. ಸೊ ಒಳಗಡೆ ಗ್ಲಾಸ್ ಸ್ಟೆಮ್ ಬರುತ್ತೆ. ಇದು ಸೊ ಬಿಟ್ರೆ ಇದು ಕಾರ್ಬನ್ ಫಿಲಮೆಂಟ್, ಇದು ಬಲ್ಬ್. ಸೊ ನೀವು ಇಲ್ಲಿ ಸಪ್ಲೈ ಕೊಟ್ಟು ಹೋಲ್ಡರ್ಗೆ ಫಿಕ್ಸ್ ಮಾಡಿದಾಗ ಏನಾಗುತ್ತೆ, ಈ ಫಿಲಮೆಂಟ್ ಕಾರ್ಬನ್ ಫಿಲಮೆಂಟ್ ಹೀಟ್ ಆಗಿ ಲೈಟ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇದ್ರದ್ದು ವರ್ಕಿಂಗ್ ಟೆಂಪರೇಚರ್ ಬಂದು 2000 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಯಾವುದು ಕಾರ್ಬನ್ ಫಿಲಮೆಂಟ್ ವರ್ಕಿಂಗ್ ಟೆಂಪರೇಚರ್ 2000 ಡಿಗ್ರಿ ಸೆಂಟಿಗ್ರೇಡ್. ಸೊ ಈ ಟೆಂಪರೇಚರ್ ಏನಾದರೂ ಎಕ್ಸೀಡ್ ಆದರೆ ಏನಾಗುತ್ತೆ, ಇದರಲ್ಲಿರೋ ಕಾರ್ಬನ್ ಎವಾಪರೇಟ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಬರ್ನ್ ಆಗಿ ಏನಾಗುತ್ತೆ, ಇದರಲ್ಲಿ ಬ್ಲಾಕ್ ಡಾಟ್ಸ್ ಸ್ಟಾರ್ಟ್ ಆಗುತ್ತೆ. ಸೊ ಅದು ಇದು ಡಿಸ್ಅಡ್ವಾಂಟೇಜ್. ಸೊ ಹಾಗೆ ಇದು ಆಲ್ಮೋಸ್ಟ್ ಸ್ವಲ್ಪ ಔಟ್ ಆಫ್ ಡೇಟ್ ಆಗಿದೆ ಈಗ ಕಾರ್ಬನ್ ಫಿಲಮೆಂಟ್ ಲೈಟ್ ಎಲ್ಲ. ಆಮೇಲೆ ಇದ್ರದ್ದು ಔಟ್ಪುಟ್ ಲೈಟ್ ಔಟ್ಪುಟ್ ಏನಿದೆ ಅದು 3.5 to 3.6 ಲೂಮೆನ್ಸ್ ಪರ್ ವ್ಯಾಟ್. 1 ವ್ಯಾಟ್ಗೆ 3.5 to 3.6 ಲೂಮೆನ್ಸ್ ಔಟ್ಪುಟ್ನ ಈ ಲ್ಯಾಂಪ್ ಕೊಡುತ್ತೆ. ಆಮೇಲೆ ಇದ್ರದ್ದು ವರ್ಕಿಂಗ್ ಹವರ್ಸ್ ಏನಿದೆ ಅದು 600 to 800 ಅವರ್ಸ್ ವರ್ಕ್ ಆಗುತ್ತೆ. ಟೋಟಲ್ ಇದ್ರದ್ದು ಏಜ್ ವರ್ಕಿಂಗ್ ಹವರ್ಸ್ ಇದ್ರದ್ದು ಟೋಟಲ್ ವರ್ಕಿಂಗ್ ಹವರ್ಸ್ 600 to 800, ಮ್ಯಾಕ್ಸಿಮಮ್ 1000 ವರ್ಕಿಂಗ್ ಹವರ್ಸ್ ಮಾತ್ರ ಇದು ವರ್ಕ್ ಮಾಡುತ್ತೆ. ಸೊ ಇದು ಬಂದು ಕಾರ್ಬನ್ ಫಿಲಮೆಂಟ್ ಇನ್ಕ್ಯಾಂಡೆಸೆಂಟ್ ಲ್ಯಾಂಪ್. ನೆಕ್ಸ್ಟ್ is metal filament. ಸೊ ಮೆಟಲ್ ಫಿಲಮೆಂಟ್ ಅಲ್ಲಿ ಬಂದು 2 ಟೈಪ್ ಇದೆ. ಒಂದು ವ್ಯಾಕ್ಯೂಮ್ ಟೈಪ್ ಒಂದು, ಇನ್ನೊಂದು ಗ್ಯಾಸ್ ಫಿಲ್ಡ್. ಮೆಟಲ್ ಫಿಲಮೆಂಟ್ ಟೈಪ್ ಲ್ಯಾಂಪ್ಸ್ ಅಲ್ಲಿ ವ್ಯಾಕ್ಯೂಮ್ ಟೈಪ್ ಒಂದು, ಇನ್ನೊಂದು ಗ್ಯಾಸ್ ಫಿಲ್ಡ್ ಒಂದು, 2 ಟೈಪ್ ಲ್ಯಾಂಪ್ಸ್ ಬರುತ್ತೆ ಅದರಲ್ಲಿ. ನೆಕ್ಸ್ಟ್ ಮೆಟಲ್ ಫಿಲಮೆಂಟ್ ಲ್ಯಾಂಪ್ ಇದು. ಸೊ ಮೆಟಲ್ ಫಿಲಮೆಂಟ್ ಅಲ್ಲಿ ವ್ಯಾಕ್ಯೂಮ್ ಟೈಪ್ ಮೆಟಲ್ ಫಿಲಮೆಂಟ್ ಲ್ಯಾಂಪ್. ಯಾವುದು ವ್ಯಾಕ್ಯೂಮ್ ಟೈಪ್ ಮೆಟಲ್ ಫಿಲಮೆಂಟ್ ಲ್ಯಾಂಪ್. ಮೆಟಲ್ ಫಿಲಮೆಂಟ್ ಲ್ಯಾಂಪ್ ಅಲ್ಲಿ ವ್ಯಾಕ್ಯೂಮ್ ಟೈಪ್ ಮೆಟಲ್ ಫಿಲಮೆಂಟ್ ಲ್ಯಾಂಪ್ ಇದು. ಸೊ ಇದರಲ್ಲಿ ಏನಾಗುತ್ತೆ, ಇದು ಕೂಡ BC ಟೈಪ್ ಲ್ಯಾಂಪ್ ಇದು. ಸೊ ಇದರಲ್ಲಿ ಏನಾಗುತ್ತೆ, ಸೊ ಇದರಲ್ಲಿ ಏನು ಗ್ಯಾಸ್ ಫಿಲ್ ಆಗಿರೋದಿಲ್ಲ, ವ್ಯಾಕ್ಯೂಮ್ ಖಾಲಿ, ಏನು ಗ್ಯಾಸ್ ಇರೋದಿಲ್ಲ. ಸೊ ಇದರಲ್ಲೂ ಕೂಡ 2 ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಇರುತ್ತೆ. ಹೋಲ್ಡರ್ಗೆ ಹಾಕಿದಾಗ ನೀವು ಒಂದು ಫೇಸ್ ನ್ಯೂಟ್ರಲ್ ಕನೆಕ್ಟ್ ಆಗುತ್ತೆ. ಆಮೇಲೆ ಇದು ಹೋಲ್ಡರ್ ನಲ್ಲಿ ಹೋಲ್ಡ್ ಆಗೋದಕ್ಕೆ ಪಿನ್ಸ್ ಇದೆ. ಆದ್ಮೇಲೆ ಕಾಪರ್ ಲೆಡ್ ವೈರ್ಸ್ ಏನಿದೆ ಇದು ಟಂಗ್ಸ್ಟನ್ ಫಿಲಮೆಂಟ್ ಗೆ ಬಂದು ಕನೆಕ್ಟ್ ಆಗಿರುತ್ತೆ. ಸೊ ಇದು ಮೆಟಲ್ ಫಿಲಮೆಂಟ್ ಅಂದ್ರೆ ಟಂಗ್ಸ್ಟನ್ ಫಿಲಮೆಂಟ್, ಕಾಯಿಲ್ಡ್ ಟಂಗ್ಸ್ಟನ್ ಫಿಲಮೆಂಟ್. ಕಾಯಿಲ್ಡ್ ಅಂದ್ರೆ ಲೆಂತ್ ಆಫ್ ದ ಟಂಗ್ಸ್ಟನ್ ಕಾಯಿಲ್ ಜಾಸ್ತಿ ಇರುತ್ತೆ ಇದರಲ್ಲಿ. ಸೊ ಹಾಗಾಗಿ ಇದಕ್ಕೆ ನಾವು ಮೆಟಲ್ ಫಿಲಮೆಂಟ್ ಅಂತ ಹೇಳ್ತೀವಿ. ಕಾಯಿಲ್ಡ್ ಟಂಗ್ಸ್ಟನ್ ಫಿಲಮೆಂಟ್. ಸೊ ಕಾಯಿಲ್ ಲೆಂತ್, ಟಂಗ್ಸ್ಟನ್ ಫಿಲಮೆಂಟ್ ಲೆಂತ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ನಾವು ಮೆಟಲ್ ಫಿಲಮೆಂಟ್ ಲ್ಯಾಂಪ್ ಅಂತ ಹೇಳ್ತೀವಿ. ಇದು ಗ್ಲಾಸ್ ಬಲ್ಬ್, ಇದೊಂದು ಗ್ಲಾಸ್ ಸ್ಟಡ್, ಅದ್ರ ಒಳಗಡೆ 2 ವೈರ್ ಬಂದು ಹೋಲ್ಡ್ ಆಗಿರುತ್ತೆ, ಇದಕ್ಕೆಲ್ಲ ಕನೆಕ್ಟ್ ಆಗಿರುತ್ತೆ. ಸೊ ಕಾಪರ್ ಲೆಡ್ ವೈರ್ಸ್ ಇಲ್ಲಿಂದ ಈ ಟರ್ಮಿನಲ್ಸ್ ಏನಿದೆ ಕಾಂಟ್ಯಾಕ್ಟ್ ಪಾಯಿಂಟ್ಸ್ ಇಂದ ಬಂದು ಟಂಗ್ಸ್ಟನ್ ಫಿಲಮೆಂಟ್ ಗೆ ಕನೆಕ್ಟ್ ಆಗಿರುತ್ತೆ. ಸೊ ಹಾಗಾಗಿ ಇದ್ರದ್ದು ಸಪ್ಲೈ ಕೊಟ್ಟ ತಕ್ಷಣ ಏನಾಗುತ್ತೆ, ಇದರಲ್ಲೂ ಕೂಡ ಟಂಗ್ಸ್ಟನ್ ಫಿಲಮೆಂಟ್ ಹೀಟ್ ಆಗಿ ಅದು ಕೂಡ ಲೈಟ್ ಕೊಡುತ್ತೆ. ಸೇಮ್ ಇನ್ಕ್ಯಾಂಡೆಸೆಂಟ್ ಲ್ಯಾಂಪ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೋ ಸೊ ಅದೇ ತರ ಇದು ಕೂಡ ಟಂಗ್ಸ್ಟನ್ ಫಿಲಮೆಂಟ್ ಏನಿದೆ ಅದು ಹೀಟ್ ಆಗಿ ಲೈಟ್ ನ ಕೊಡುತ್ತೆ. ಸೊ ಹಾಗಾಗಿ ಇದ್ರದ್ದು ಔಟ್ಪುಟ್ ಲೈಟ್ ಔಟ್ಪುಟ್ ಈಸ್, ಸೊ ಇದ್ರದ್ದು 8 to 10 ಲೂಮೆನ್ಸ್ ಪರ್ ವ್ಯಾಟ್. 8 to 10 ಲೂಮೆನ್ಸ್ ಔಟ್ಪುಟ್, ಲೈಟ್ ಔಟ್ಪುಟ್ ಏನಿದೆ ಅದು 8 to 10 ಲೂಮೆನ್ಸ್ ಔಟ್ಪುಟ್ ಇದೆ. ಸೊ ಹಾಗೆ ಇದು ವರ್ಕಿಂಗ್ ಅವರ್ಸ್ 750 to 850 ಅವರ್ಸ್. ಆಮೇಲೆ ಟಂಗ್ಸ್ಟನ್ದು ವರ್ಕಿಂಗ್ ಟೆಂಪರೇಚರ್ ಆಫ್ ಟಂಗ್ಸ್ಟನ್ ಈಸ್, ಅಂದ್ರೆ ಬಲ್ಬ್ದು ವರ್ಕಿಂಗ್ ಟೆಂಪರೇಚರ್ ಏನಿದೆ ಅದು 2000 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಬಟ್ ಈ ಫಿಲಮೆಂಟ್, ವಾಟ್ ದ ಟಂಗ್ಸ್ಟನ್ ಫಿಲಮೆಂಟ್ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಎವಾಪರೇಟಿಂಗ್ ಪಾಯಿಂಟ್ ಆಫ್ ದ ಟಂಗ್ಸ್ಟನ್ ಫಿಲಮೆಂಟ್ ಈಸ್ 3400 ಡಿಗ್ರಿ ಸೆಂಟಿಗ್ರೇಡ್. ಸೊ ಹಾಗಾಗಿ ಈ ಟೆಂಪರೇಚರ್ಗಿಂತ ಕಡಿಮೆ ಟೆಂಪರೇಚರ್ ಅಲ್ಲಿ ಈ ಲ್ಯಾಂಪ್ ಯೂಸ್ ಆಗುತ್ತೆ. ಯಾಕಾಗಿ, ಸೊ ಟಂಗ್ಸ್ಟನ್ ಫಿಲಮೆಂಟ್
ಮೆಲ್ಟಿಂಗ್ ಪಾಯಿಂಟ್ ಅಥವಾ ಆಪರೇಟಿಂಗ್ ಪಾಯಿಂಟ್ ಏನಿದೆ ಅದು 3400 ಡಿಗ್ರಿ ಸೆಂಟಿಗ್ರೇಡ್. ಸೊ ಆ ಟೆಂಪರೇಚರ್ಗಿಂತ ಕಡಿಮೆ ಟೆಂಪರೇಚರಲ್ಲಿ ಈ ಲ್ಯಾಂಪ್ ವರ್ಕ್ ಆಗುತ್ತೆ, ಅಂದರೆ 2000 ಡಿಗ್ರಿ ಸೆಂಟಿಗ್ರೇಡ್ ಅಲ್ಲಿ ಈ ಲ್ಯಾಂಪ್ ವರ್ಕ್ ಆಗುತ್ತೆ. ಸೊ ಹಾಗೆ ಈ ಲ್ಯಾಂಪಲ್ಲಿ ಏನು ಪ್ರಾಬ್ಲಮ್ ಆಗೋದಿಲ್ಲ, ಎಕ್ಸಸ್ ಹೀಟ್ ಆಗಿ ಟಂಗ್ಸ್ಟನ್ ಫಿಲಮೆಂಟ್ ಬರ್ನ್ ಆಗೋದು ಅದೆಲ್ಲ ಆಗಲ್ಲ. ಬಟ್ ಓವರ್ ವೋಲ್ಟೇಜ್ ಆಗಿ ಸಮ್ಟೈಮ್ಸ್ ಇದರಲ್ಲಿ ಫಿಲಮೆಂಟ್ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಇದರದ್ದು ಲೈಟ್ ಔಟ್ಪುಟ್ ಏನಿದೆ ಕಂಪೇರ್ ಟು ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಅಲ್ಲಿ ಎಷ್ಟಿದೆ 3.5 to 3.6 ಲೂಮೆನ್ಸ್ ಪರ್ ವ್ಯಾಟ್ ಇತ್ತು. ಸೊ ಇದರಲ್ಲಿ ಮೆಟಲ್ ಫಿಲಮೆಂಟ್ ಅಲ್ಲಿ ಬಂದು 8 to 10 ಲೂಮೆನ್ಸ್ ಪರ್ ವ್ಯಾಟ್. ಸೊ ಕಂಪೇರ್ ಟು ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಅಂದರೆ ಅಥವಾ ಕಾರ್ಬನ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ ಏನಿದೆ ಅದಕ್ಕೆ ಕಂಪೇರ್ ಮಾಡಿದ್ರೆ 8 to 10 ಲೂಮೆನ್ಸ್ ಪರ್ ವ್ಯಾಟ್, ಅದಕ್ಕಿಂತ 5 to 6 ಲೂಮೆನ್ಸ್ ಜಾಸ್ತಿ ಇದೆ ಪರ್ ವ್ಯಾಟ್ ಇದರಲ್ಲಿ. ಸೊ 1 ವ್ಯಾಟಿಗೆ 8 to 10 ಲೂಮೆನ್ಸ್ ಔಟ್ಪುಟ್ ಕೊಡುತ್ತೆ ಲೈಟಿಗೆ. ಸೊ ಹಾಗೆ ಇದ್ರದ್ದು ವರ್ಕಿಂಗ್ ಅವರ್ಸ್ ಏನಿದೆ ಅದು 750 to 850 ಅವರ್ಸ್, ನಿಯರ್ಲಿ 1000 ಅವರ್ಸ್ ಇದು ವರ್ಕ್ ಮಾಡುತ್ತೆ ಕಂಟಿನ್ಯೂಸ್ಲಿ. ಅಥವಾ ಕಂಟಿನ್ಯೂಸ್ಲಿ ಅಂತ ಅಲ್ಲ, ಟೋಟಲ್ ಇದ್ರದ್ದು ಲೈಫ್ ವರ್ಕಿಂಗ್ ಅವರ್ಸ್ ಇನ್ ಲೈಫ್ ಏನಿದೆ ಅದು 750 to 850, ಅಪ್ರಾಕ್ಸಿಮೇಟ್ಲಿ 1000 ವರ್ಕಿಂಗ್ ಅವರ್ಸ್ ಇದು ವರ್ಕ್ ಮಾಡುತ್ತೆ. ಸೊ ಈ ಬಲ್ಬ್ದು ವರ್ಕಿಂಗ್ ಟೆಂಪರೇಚರ್ ಬಂದು 2000 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಆಮೇಲೆ ಈ ಟಂಗಸ್ಟನ್ದು ಮೆಲ್ಟಿಂಗ್ ಪಾಯಿಂಟ್ ಏನಿದೆ ಅದು 3400 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಸೊ ಈ ಟೆಂಪರೇಚರ್ಗಿಂತ ಕಡಿಮೆ ಟೆಂಪರೇಚರಲ್ಲಿ ಈ ಲ್ಯಾಂಪ್ ವರ್ಕ್ ಆಗುತ್ತೆ. ಸೊ ಹಾಗಾಗಿ ಟಂಗಸ್ಟನ್ ಏನು ಇದರಲ್ಲಿ ಮೆಲ್ಟ್ ಆಗೋದಿಲ್ಲ ಅಲ್ಲ. ನೆಕ್ಸ್ಟ್ ಬಂದು ವ್ಯಾಕ್ಯೂಮ್ ಟೈಪ್ ಆಯಿತು. ಸೊ ನೆಕ್ಸ್ಟ್ ಬಂದು ಗ್ಯಾಸ್ ಫೀಲ್ಡ್. ಮೆಟಲ್ ಫಿಲಮೆಂಟ್ ಅಲ್ಲಿ ಒಂದು ವ್ಯಾಕ್ಯೂಮ್ ಟೈಪ್, ದಿಸ್ ಇಸ್ ದ ವ್ಯಾಕ್ಯೂಮ್ ಟೈಪ್. ಸೊ ಅನದರ್ ಒನ್ ಇಸ್ ಗ್ಯಾಸ್ ಫೀಲ್ಡ್. ಸೊ ನೆಕ್ಸ್ಟ್ ಗ್ಯಾಸ್ ಫೀಲ್ಡ್. ಮೆಟಲ್ ಫಿಲಮೆಂಟ್ ಅಲ್ಲಿ ಒಂದು ವ್ಯಾಕ್ಯೂಮ್ ಆಯಿತು. ನೆಕ್ಸ್ಟ್ ಗ್ಯಾಸ್ ಫೀಲ್ಡ್. ಸೊ ದಿಸ್ ಇಸ್ ದ ಗ್ಯಾಸ್ ಫೀಲ್ಡ್ ಟೈಪ್ ಮೆಟಲ್ ಫಿಲಮೆಂಟ್ ಲ್ಯಾಂಪ್. ಸೊ ವ್ಯಾಕ್ಯೂಮ್ ಫೀಲ್ಡ್, ಗ್ಯಾಸ್ ಫೀಲ್ಡ್ ಎರಡಲ್ಲೂ ಏನು ಡಿಫರೆನ್ಸ್ ಇರೋದಿಲ್ಲ. ಸೊ ಡಿಫರೆನ್ಸ್ ಈಸ್ ಗ್ಯಾಸ್, ವಾಟ್ ವಿ ಕಾಲ್ ಇಸ್ ಆರ್ಗಾನ್ ಗ್ಯಾಸ್, ಆರ್ಗಾನ್ ಗ್ಯಾಸ್ ಆರ್ ನೈಟ್ರೋಜನ್ ಗ್ಯಾಸ್. ಆರ್ಗನ್ ಆರ್ ನೈಟ್ರೋಜನ್ ಗ್ಯಾಸ್ ಮಾತ್ರ ಫಿಲ್ ಆಗಿರುತ್ತೆ. ಸೊ ಆ ಲ್ಯಾಂಪ್ಗೂ ಈ ಲ್ಯಾಂಪ್ಗೂ ಏನು ಡಿಫ್ರೆನ್ಸ್ ಇಲ್ಲ, ಕನ್ಸ್ಟ್ರಕ್ಷನ್ ಅಲ್ಲಿ ಎಲ್ಲ ಸೇಮ್ ಇರುತ್ತೆ. ಸೊ ಸೇಮ್ BC ಟೈಪ್ ಲ್ಯಾಂಪ್, ಸೇಮ್ ಪಿನ್ಸ್, ಕಾಪರ್ ಲೆಡ್ ವೈರ್ಸ್, ಸ್ಟಡ್, ಕಾಯಿಲ್ಡ್ ಟೈಪ್ ಟಂಗ್ಸ್ಟನ್ ಫಿಲಮೆಂಟ್, ಗ್ಲಾಸ್ ಬಲ್ಬ್, ಎವ್ರಿಥಿಂಗ್ ವಿಲ್ ಸೇಮ್. ಸೊ ಡಿಫ್ರೆನ್ಸ್ ಈಸ್ ದಟ್ ಈಸ್ ವ್ಯಾಕ್ಯೂಮ್ ಟೈಪ್, ದಿಸ್ ಇಸ್ ಗ್ಯಾಸ್ ಫಿಲ್ ಟೈಪ್. ಸೊ ಇಲ್ಲಿ ವ್ಯಾಕ್ಯೂಮ್ ಇತ್ತು ಆ ಲ್ಯಾಂಪ್ ಅಲ್ಲಿ. ಸೊ ಇದರಲ್ಲಿ ಗ್ಯಾಸ್ ಫಿಲ್ ಆಗಿರುತ್ತೆ. ಯಾವ ಗ್ಯಾಸ್ ಫಿಲ್ ಆಗಿರುತ್ತೆ? ಇನರ್ಟ್ ಗ್ಯಾಸ್. ಇನರ್ಟ್ ಗ್ಯಾಸ್ ಅಂದ್ರೆ ಯಾವುದು? ಆರ್ಗಾನ್, ಝೆನಾನ್, ಕ್ರೆಫ್ಟಾನ್, ನೈಟ್ರೋಜನ್ ಇದೆಲ್ಲ ಇದೆ, ಇದೆಲ್ಲ ಇನರ್ಟ್ ಗ್ಯಾಸ್. ಅದರಲ್ಲಿ ಆರ್ಗಾನ್ ಗ್ಯಾಸ್ ಫಿಲ್ ಆಗುತ್ತೆ, ಸೊ ಅಥವಾ ನೈಟ್ರೋಜನ್ ಗ್ಯಾಸ್ ಫಿಲ್ ಆಗುತ್ತೆ. ಇಲ್ಲ ಅಂದ್ರೆ ಎರಡು ಮಿಕ್ಸ್ ಆಗಿ ಆರ್ಗಾನ್ ಪ್ಲಸ್ ನೈಟ್ರೋಜನ್ ಎರಡು ಮಿಕ್ಸ್ ಮಾಡಿ ಫಿಲ್ ಮಾಡ್ತಾರೆ. ಸೊ ಎರಡು ಮಿಕ್ಸ್ ಮಾಡಿ ಫಿಲ್ ಮಾಡೋದ್ರಿಂದ ಏನಾಗುತ್ತೆ, ಇದರಲ್ಲಿ ಆಕ್ಸಿಡೈಸೇಷನ್ ಕಡಿಮೆ ಆಗುತ್ತೆ. ಸೊ ಏನು ಆಕ್ಸಿಡೇಷನ್ ಆಗಲ್ಲ. ವ್ಯಾಕ್ಯೂಮ್ ಅಲ್ಲೂ ಕೂಡ ಅದು ಆಕ್ಸಿಡೈಸೇಷನ್. ಸೊ ಅದರಲ್ಲೂ ಕೂಡ ಟಂಗ್ಸ್ಟನ್ ಫಿಲಮೆಂಟ್ ಓವರ್ ಹೀಟ್ ಆದ್ರೂ ಕೂಡ ಆಕ್ಸಿಡೈಸೇಷನ್ ಆಗೋದಿಲ್ಲ ಯಾವುದ್ರಲ್ಲಿ? ವ್ಯಾಕ್ಯೂಮ್ ಅಲ್ಲಿ. ಡ್ಯೂ ಟು ಅದರಲ್ಲಿ ಯಾವುದು ಗ್ಯಾಸ್ ಅಥವಾ ಎನಿ ಆಕ್ಸಿಜನ್ ಏನೂ ಇರೋದಿಲ್ಲ. ಸೊ ಹಾಗಾಗಿ ಅದರಲ್ಲಿ ಆಕ್ಸಿಡೈಸೇಷನ್ ಆಗಲ್ಲ. ಸೊ ಗ್ಯಾಸ್ ಫಿಲ್ಡ್ ಲ್ಯಾಂಪ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಆಕ್ಸಿಡೈಸೇಷನ್ ಆಗುತ್ತೆ, ಇದರಲ್ಲೂ ಕೂಡ ಜಾಸ್ತಿ ಆಕ್ಸಿಡೈಸೇಷನ್ ಆಗಲ್ಲ. ಯಾಕಂದ್ರೆ ಇದರಲ್ಲಿರೋ ಆರ್ಗನ್ ಗ್ಯಾಸ್ ಏನಿದೆ ಇಟ್ ಈಸ್ ನಾನ್ ಕಂಡಕ್ಟಿಂಗ್ ಟೈಪ್. ಸೊ ಇನರ್ಟ್ ಗ್ಯಾಸಸ್ ಏನಿದೆ ಅದೆಲ್ಲ ನಾನ್ ಕಂಡಕ್ಟಿಂಗ್ ಟೈಪ್ಸ್ ಇದೆಲ್ಲ. ಸೊ ಫ್ರೀ ಗ್ಯಾಸಸ್ ಇದೆಲ್ಲ. ಸೊ ಹಾಗಾಗಿ ಆರ್ಗನ್ ಗ್ಯಾಸ್ ಅಥವಾ ನೈಟ್ರೋಜನ್ ಗ್ಯಾಸ್ನ ಮಿಕ್ಸ್ ಮಾಡಿ ಇದರಲ್ಲಿ ಫಿಲ್ ಮಾಡ್ತಾರೆ. ಸೊ ಹಾಗಾಗಿ ಸೊ ಇದರಲ್ಲಿ ಏನು ಟೆಂಪರೇಚರ್ ಡೆವಲಪ್ ಆಗುತ್ತೆ, ಸೊ ಆ ಟೆಂಪರೇಚರ್ ಆರ್ಗನ್ ಗ್ಯಾಸ್ ನೈಟ್ರೋಜನ್ ಗ್ಯಾಸ್ ಸ್ವಲ್ಪ ಅಬ್ಸರ್ವ್ ಮಾಡುತ್ತೆ. ಸೊ ಹಾಗಾಗಿ ಇದ್ರದ್ದು ವರ್ಕಿಂಗ್ ಟೆಂಪರೇಚರ್ ಸ್ವಲ್ಪ ಜಾಸ್ತಿ ಆಗುತ್ತೆ. ಎಷ್ಟಾಗುತ್ತೆ? ಸೊ ಈ ಲ್ಯಾಂಪ್ದು ವರ್ಕಿಂಗ್ ಟೆಂಪರೇಚರ್ ಬಂದು 2500 ಡಿಗ್ರಿ ಸೆಂಟಿಗ್ರೇಡ್ ಟು 2700 ಡಿಗ್ರಿ ಸೆಂಟಿಗ್ರೇಡ್ ವರ್ಕಿಂಗ್ ಟೆಂಪರೇಚರ್. ದಿಸ್ ಇಸ್ ವಾಟ್ ಟೆಂಪರೇಚರ್. Temperature of the lamp is 2500 degree to 2700 degree due to gas filled lamp. ಹಾಗಾಗಿ ಇದ್ರದ್ದು ಟೆಂಪರೇಚರ್ ವ್ಯಾಕ್ಯೂಮ್ ಗಿಂತ ಜಾಸ್ತಿ ಇರುತ್ತೆ. ವ್ಯಾಕ್ಯೂಮ್ ಎಷ್ಟಿರುತ್ತೆ ವರ್ಕಿಂಗ್ ಟೆಂಪರೇಚರ್? 2000 ಡಿಗ್ರಿ ಸೆಂಟಿಗ್ರೇಡ್. ಸೊ ಇದರಲ್ಲಿ ಬಂದು 2500 to 2700 ಡಿಗ್ರಿ ಸೆಂಟಿಗ್ರೇಡ್ ಬರುತ್ತೆ. ಸೊ ಆಮೇಲೆ ಇದರಲ್ಲಿ ಲೈಟ್ ಔಟ್ಪುಟ್ ಬಂದು ಇದರಲ್ಲಿ 10 to 20 ಲೂಮೆನ್ಸ್ ಪರ್ ವ್ಯಾಟ್. 10 to 20 ಲೂಮೆನ್ಸ್ ಪರ್ ವ್ಯಾಟ್ ಬರುತ್ತೆ. ಸೊ ಆಮೇಲೆ ಇದ್ರದ್ದು ವರ್ಕಿಂಗ್ ಅವರ್ಸ್. ಸೊ ಅವರ್ಸ್ ಇದು ಬಂದು 1000 to 1200 ಅವರ್ಸ್ ಇದ್ದು ವರ್ಕಿಂಗ್ ಟೆಂಪರೇಚರ್, ವರ್ಕಿಂಗ್ ಅವರ್ಸ್ ಇದು. ಸೊ ಟೆಂಪರೇಚರ್ ಆಫ್ ದಿಸ್ ಗ್ಯಾಸ್ ಫಿಲ್ಡ್ ಮೆಟಲ್ ಫಿಲಮೆಂಟ್ ಲ್ಯಾಂಪ್ is 2500 to 2700 degree centigrade. So light output is 10 to 20 lumens per watt. So compared to vacuum type metal filament lamp ಅಲ್ಲಿ ಏನಾಗುತ್ತೆ, ಟೆಂಪರೇಚರ್ ಕೂಡ ಕಡಿಮೆ ಇರುತ್ತೆ, ಇದರಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ, ಜೊತೆಲಿ
ಲೂಮಿನ್ಸ್ ಔಟ್ಪುಟ್ ವ್ಯಾಕ್ಯೂಮಿಗೆ ಕಂಪೇರ್ ಮಾಡಿದ್ರೆ ಗ್ಯಾಸ್ನಲ್ಲಿ ಜಾಸ್ತಿ ಇರುತ್ತೆ, ಅಂದರೆ ಔಟ್ಪುಟ್ ಲೈಟ್ ಜಾಸ್ತಿ ಇರುತ್ತೆ. ಕಾರ್ಬನ್ ಲ್ಯಾಂಪಲ್ಲಿ ಕಡಿಮೆ ಇರುತ್ತೆ ಔಟ್ಪುಟ್ ಲೈಟ್. ಸೊ ವ್ಯಾಕ್ಯೂಮಲ್ಲಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೊ ಗ್ಯಾಸ್ ಫೀಲ್ಡಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಇಲ್ಲೇ ನೀವು ಕಂಪೇರ್ ಮಾಡಿ ನೋಡ್ಬೋದು. ಸೊ 10 to 20 ಅದರಲ್ಲಿ ಏನಾಗಿತ್ತು, 10 to 12 ಮ್ಯಾಕ್ಸಿಮಮ್ ಆಗಿತ್ತು ಯಾವುದರಲ್ಲಿ, ವ್ಯಾಕ್ಯೂಮಲ್ಲಿ. ಸೊ ನೆಕ್ಸ್ಟ್ ಕಾರ್ಬನ್ ಫಿಲ್ಮೆಂಟಲ್ಲಿ ಏನಾಗಿತ್ತು ನಿಮಗೆ 3.5 to 3.6 ಲೂಮೆನ್ಸ್ ಪರ್ ವ್ಯಾಟ್ ಇತ್ತು ಅಷ್ಟೇ. ಸೊ ವ್ಯಾಕ್ಯೂಮಲ್ಲಿ ಬಂದರೆ 10 ಮ್ಯಾಕ್ಸಿಮಮ್ 10 ಈಸ್ ಲೂಮೆನ್ಸ್ ಪರ್ ವ್ಯಾಟ್ ವ್ಯಾಕ್ಯೂಮಲ್ಲಿ. ಗ್ಯಾಸ್ ಫೀಲ್ಡಲ್ಲಿ 10 to 20 ಲೂಮೆನ್ಸ್ ಪರ್ ವ್ಯಾಟ್. ಸೊ ಇದು ಔಟ್ಪುಟ್ ಹವರ್ಸ್ ಏನಿದೆ ಅದು 1000 to 1200 ಅವರ್ಸ್. ವ್ಯಾಕ್ಯೂಮ್ ಬಂದು 800 ಅಥವಾ 850 ಮ್ಯಾಕ್ಸಿಮಮ್ 750 to 850 ವ್ಯಾಕ್ಯೂಮ್ ಫಿಲ್ಮೆಂಟ್. ಗ್ಯಾಸ್ ಫೀಲ್ಡ್ ವರ್ಕಿಂಗ್ ಅವರ್ಸ್ ಬಂದು 1000 to 1200 ಅವರ್ಸ್ ವರ್ಕಿಂಗ್ ಅವರ್ಸ್ ಇರುತ್ತೆ. ಸೊ ಇದೆಲ್ಲ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಸ್ ಟೈಪ್ಸ್ ಅಷ್ಟೇ. ಇನ್ಕ್ಯಾಂಡಿಸೆಂಟ್ ಲ್ಯಾಂಪಲ್ಲಿ ಫಸ್ಟ್ ಕಾರ್ಬನ್ ಫಿಲಮೆಂಟ್, ನೆಕ್ಸ್ಟ್ ಈಸ್ ಮೆಟಲ್ ಫಿಲಮೆಂಟ್. ಮೆಟಲ್ ಫಿಲಮೆಂಟಲ್ಲಿ ಬಂದು ವ್ಯಾಕ್ಯೂಮ್ ಟೈಪ್ ವ್ಯಾಕ್ಯೂಮ್ ಫಿಲಮೆಂಟ್, ನೆಕ್ಸ್ಟ್ ಈಸ್ ಗ್ಯಾಸ್ ಫಿಲ್ ಟೈಪ್. So both are filament type. So both in both lamps we used tungsten filament. So coiled type coil tungsten filament we used in vacuum and gas filled lamps. ಎರಡರಲ್ಲೂ ಕೂಡ ಟಂಗಸ್ಟನ್ ಫಿಲಮೆಂಟ್ ಯೂಸ್ ಆಗುತ್ತೆ, ವ್ಯಾಕ್ಯೂಮ್ ಅಲ್ಲೂ ಅಷ್ಟೇ ಗ್ಯಾಸ್ ಅಲ್ಲೂ ಅಷ್ಟೇ. ಸೊ ಎರಡರದ್ದು ಕನ್ಸ್ಟ್ರಕ್ಷನ್ ಸೇಮ್ ಇರುತ್ತೆ. ಸೊ ವ್ಯಾಕ್ಯೂಮ್ ಟೈಪ್ ಫಿಲಮೆಂಟ್ ಲ್ಯಾಂಪ್ ಅಲ್ಲಿ ವ್ಯಾಕ್ಯೂಮ್ ಇರುತ್ತೆ, ಯಾವುದೇ ಗ್ಯಾಸ್ ಅಥವಾ ಆಕ್ಸಿಜನ್ ಏನೂ ಇರೋದಿಲ್ಲ. ಗ್ಯಾಸ್ ಫೀಲ್ಡ್ ಅಲ್ಲಿ ಈ ವ್ಯಾಕ್ಯೂಮ್ ಪ್ಲೇಸ್ ಅಲ್ಲಿ ಗ್ಯಾಸ್ ಫಿಲ್ ಆಗುತ್ತೆ. ಯಾವ ಗ್ಯಾಸ್ ಫಿಲ್ ಆಗುತ್ತೆ, ಆರ್ಗನ್ ಗ್ಯಾಸ್ ಅಥವಾ ನೈಟ್ರೋಜನ್ ಅಥವಾ ಎರಡು ಮಿಕ್ಸ್ ಆಗಿ ಫಿಲ್ ಮಾಡ್ತಾರೆ. ಇಷ್ಟೇ ಡಿಫರೆನ್ಸ್. ಇದ್ರದ್ದು ಲೂಮೆನ್ಸ್ ಔಟ್ಪುಟ್ ಬಂದು ಕಂಪೇರ್ ಟು ವ್ಯಾಕ್ಯೂಮ್ಗಿಂತ ಜಾಸ್ತಿ ಇರುತ್ತೆ. ವರ್ಕಿಂಗ್ ಅವರ್ಸ್ ಕೂಡ ವ್ಯಾಕ್ಯೂಮ್ಗಿಂತ ಗ್ಯಾಸ್ ಫಿಲ್ಡ್ ಲ್ಯಾಂಪ್ದು ಜಾಸ್ತಿ ಇರುತ್ತೆ. ಇದಲ್ಲದೆ ಟೆಂಪರೇಚರ್ ಕೂಡ ಇದ್ರಲ್ಲಿ ಜಾಸ್ತಿ ಆಗುತ್ತೆ ಸ್ವಲ್ಪ. ಸೊ ಇದಿಷ್ಟು ಬಂದು ಟೈಪ್ಸ್ ಆಫ್ ಇನ್ಕ್ಯಾಂಡಿಸೆಂಟ್ ಲ್ಯಾಂಪ್ಸ್. ದಟ್ಸ್ ಇಟ್ ಫಾರ್ ಟುಡೇ. ಥ್ಯಾಂಕ್ ಯು ವೆರಿ ಮಚ್.